ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಬೇಗನೆ ನೋಟಿಫಿಕೇಷನ್ ಮುಖಾಂತರ ನೋಡಬಹುದು. ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏಪ್ರಿಲ್ ತಿಂಗಳ 18ರ ಕರೆಂಟ್ ಅಫೇರ್ಸನ್ನು ನೋಡೋಣ. ಮೊದಲನೇ ಪ್ರಶ್ನೆ ನೋಡೋಣ. ಮೊದಲನೇ ಪ್ರಶ್ನೆ, ಭಾರತದ ಜನಸಂಖ್ಯೆ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ 144 ಕೋಟಿ. ನ್ಯೂಸನ್ನು ನೋಡೋಣ. ವಿಶ್ವಸಂಸ್ಥೆಯ ಜನಸಂಖ್ಯೆಯ ನಿಧಿ UNFPA ಜಗತ್ತಿನಾದ್ಯಂತ ಜನಸಂಖ್ಯೆ ಸ್ಥಿತಿಯನ್ನು 2024ರ ವರದಿಯನ್ನು ಬಿಡುಗಡೆ ಮಾಡಿದೆ. ಯಾವುದು? UNFPA. ಇದು ಜಗತ್ತಿನಲ್ಲಿರುವ ಜನರನ್ನು 2024ರ ವರದಿಯನ್ನು ಬಿಡುಗಡೆ ಮಾಡಿದೆ. ಅದೇ ರೀತಿಯಾಗಿ ಭಾರತದ ಜನಸಂಖ್ಯೆ 144 ಕೋಟಿ ಮುಟ್ಟಿದೆ ಎಂದು ಅಂದಾಜಿಸಲಾಗಿದೆ. ಎಷ್ಟು? 144 ಕೋಟಿ. ಚೀನಾವು 142.5 ಕೋಟಿ ಜನಸಂಖ್ಯೆ ಹೊಂದಿದೆ. ಎಷ್ಟು ಹೊಂದಿದೆ? 142.5 ಕೋಟಿ ಜನಸಂಖ್ಯೆ ಚೀನಾ ಹೊಂದಿದೆ. ಜಗತ್ತಿನಲ್ಲಿ ಅತ್ಯಂತ ಜನಸಂಖ್ಯೆ ಹೊಂದಿರೋ ದೇಶ ಯಾವುದಪ್ಪ ಅಂತಂದರೆ ಅದೇ ನಮ್ಮ ಭಾರತ. 2ನೇ ಸ್ಥಾನದಲ್ಲಿ ಚೀನಾ ಇದೆ. ಅದೇ ರೀತಿಯಾಗಿ ಇದರಲ್ಲಿ 0ರಿಂದ 14ರವರೆಗೆ ವಯೋಮಾನದವರ ಸಂಖ್ಯೆ ಎಷ್ಟಪ್ಪ ಅಂತಂದರೆ 24%. ಅದೇ ರೀತಿ 10ರಿಂದ 19ರ ವಯಸ್ಸಿನವರ ಜನಸಂಖ್ಯೆ 17%. ಅದೇ ರೀತಿ 10ರಿಂದ 24ರ ವಯೋಮಾನದವರ ಸಂಖ್ಯೆ 26%. 15ರಿಂದ 64ರ ವಯೋಮಾನದವರ ಸಂಖ್ಯೆ 68%. ಅದೇ ರೀತಿ 65 ವರ್ಷಕ್ಕಿಂತಲೂ ಮೇಲ್ಪಟ್ಟವರ ಸಂಖ್ಯೆ ಎಷ್ಟಿದೆಪ್ಪ ಅಂತಂದರೆ 7% ಐತಿ. ಹಾಗಾದರೆ ಈ UNFPA ಪೂರ್ಣ ವಿಸ್ತಾರ ರೂಪವನ್ನು ನಮ್ಮ ಕಮೆಂಟ್ ಮೂಲಕ ತಿಳಿಸಿ. ವಿಸ್ತೃತ ರೂಪ ಮುಂದಿನ ನೋಡೋಣ. ಅದೇ ರೀತಿಯಾಗಿ ಪುರುಷರ ಜೀವಿತ ಅವಧಿ 71 ವರ್ಷಗಳು ಮತ್ತು ಮಹಿಳೆಯರ ಜೀವಿತಾವಧಿ 74 ವರ್ಷಗಳಾಗಿವೆ. ಅಂದರೆ ಪುರುಷ ಅವನ ಆಯಸ್ಸು 71 ವರ್ಷಗಳವರೆಗಿದೆ. ಅದೇ ರೀತಿ ಮಹಿಳೆಯರು ನೋಡೋದಾದರೆ 74 ವರ್ಷಗಳಾಗಿದೆ. ವಿಶ್ವಸಂಸ್ಥೆಯ ಜನಸಂಖ್ಯೆ ನಿಧಿ ನೋಡೋದಾದರೆ ಇದು ಸ್ಥಾಪನೆಯಾದ 1969. ಪ್ರಧಾನ ಕಚೇರಿ ನ್ಯೂಯಾರ್ಕ್ನ ನಗರ. ಅದೇ ರೀತಿ ಕಾರ್ಯನಿರ್ವಾಹಕ ನಿರ್ದೇಶಕಿ ಯಾರದಪ್ಪ ಅಂದರೆ ನಟಾಲಿಯಾ ಕೆನೆಮ್. ಯಾರು? ನಟಾಲಿಯಾ ಕೆನೆಮ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. UNCTD ಕೇಂದ್ರ ಕಚೇರಿ ಎಲ್ಲಿದೆ? ಯಾವುದು? UNCTD ಇದರ ಕೇಂದ್ರ ಕಚೇರಿ ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಜಿನೆವಾ. ಮುಂದಿನ ನ್ಯೂಸನ್ನು ನೋಡೋಣ. UNCTD ವರದಿಯು ಭಾರತ ಆರ್ಥಿಕತೆಯು 2023ರಲ್ಲಿ 6.7ಕ್ಕೆ ಹೋಲಿಸಿದರೆ 2024-25ರಲ್ಲಿ 6.5ರಷ್ಟು ಬೆಳೆಯುವ ನಿರೀಕ್ಷೆ ಇದೆ ಎಂದು ತಿಳಿಸಿದೆ. ಎಷ್ಟು? 6.7ರಿಂದ 6.5ರಷ್ಟು ಬೆಳೆಯುವ ನಿರೀಕ್ಷಿತ ಇದೆ. ಅದೇ ರೀತಿಯಾಗಿ ಅಲ್ಲದೆ ಜಾಗತಿಕ ಆರ್ಥಿಕತೆಯು 2024ರಲ್ಲಿ 2.6% ಬೆಳವಣಿಗೆಯಾಗಲಿದೆ ಎಂದು ಅಂದಾಜಿಸಲಾಗಿದೆ. UNCTD ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಆಗಿದೆ. ಇದರ ಪೂರ್ಣ ವಾಕ್ಯ ವಿಸ್ತೃತ ರೂಪ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ UNCTD ಆಗಿದೆ. ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಿಂದ ಸ್ಥಾಪಿಸಲಾದ ಶಾಶ್ವತ ಅಂತರ್ ಸರ್ಕಾರಿ ಸಂಸ್ಥೆಯಾಗಿದೆ. ಇದು ಯಾವುದು? ಇದು ಶಾಶ್ವತ ಸರ್ಕಾರಿ ಸಂಸ್ಥೆಯಾಗಿದೆ. ಇದು UNCTD. ಇದರ ಸ್ಥಾಪನೆ ಯಾವಾಗಪ್ಪ ಇದೆ ಅಂದರೆ ಸ್ಥಾಪನೆ ಇದು 1964ರಲ್ಲಿ. ಅದೇ ರೀತಿ ಕೇಂದ್ರ ಕಚೇರಿ ಜಿನೆವಾ, ಸ್ವಿಟ್ಜರ್ಲ್ಯಾಂಡಲ್ಲಿ ದೇಶದಲ್ಲಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ.
ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಗಯಾ BH3 ಎಂಬುದು ಒಂದು ಏನಿದೆ. ಗಯಾ BH3 ಒಂದು ಏನು? ಇದಕ್ಕೆ ಸರಿಯಾದ ಉತ್ತರ ಬೃಹತ್ ನಾಕ್ಷತ್ರಿಕ ಕಪ್ಪು ಕುಳಿ ಆಗಿದೆ. ಇದೊಂದು ಕಪ್ಪು ಕುಳಿ BH3 ಗಯಾ. ಖಗೋಳಶಾಸ್ತ್ರಜ್ಞರು ನಮ್ಮ ಗ್ಯಾಲಕ್ಸಿಯಾದ ಹಾಲು ಹಾದಿಯಲ್ಲಿ ಅತಿ ದೊಡ್ಡ ದ್ರವ್ಯರಾಶಿ ಕಪ್ಪು ಕುಳಿಯನ್ನು ಕಂಡುಹಿಡಿದಿದ್ದಾರೆ. ಗಯಾ BH3 ಎಂದು ಹೆಸರಿಸಲಾದ ಈ ಕಪ್ಪು ಕುಳಿಯು ಭೂಮಿಯಿಂದ ಸರಿಸುಮಾರು 2000 ಜ್ಯೋತಿರ್ವರ್ಷಗಳಷ್ಟು ದೂರದಲ್ಲಿ ಅಲ್ಕ್ವಿಲಾ ನಕ್ಷತ್ರಪುಂಜದಲ್ಲಿ ನೆಲೆಗೊಂಡಿದೆ. ಎಲ್ಲಿಗೊಂಡಿದೆ? ಅಲ್ಕ್ವಿಲಾದಲ್ಲಿ ಇದು ನಕ್ಷತ್ರಪುಂಜ ನೆಲೆಗೊಂಡಿದೆ. ಇದು ನಮ್ಮ ಗ್ರಹಕ್ಕೆ ಎರಡನೇ ಅತ್ಯಂತ ಸಮೀಪ ಇರುವ ಕಪ್ಪು ಕುಳಿಯಾಗಿದೆ. ಇದು ನಮ್ಮ ಗ್ರಹಕ್ಕೆ ಇದು ಎರಡನೇ ಅತ್ಯಂತ ಸಮೀಪ ಇರುವ ಕಪ್ಪು ಕುಳಿಯಾಗಿದೆ. ಅದೇ ರೀತಿಯಾಗಿ ಗಯಾ BH3 ಬಗ್ಗೆ ನೋಡೋದಾದರೆ ಇದು ಭೂಮಿಗೆ ಅತ್ಯಂತ ಸಮೀಪ ಇರುವ ಎರಡನೇ ಕಪ್ಪು ಕುಳಿಯಾಗಿದೆ. ಯಾವುದು? ಇದು ಗಯಾ BH3. ಅದೇ ರೀತಿಯಾಗಿ ಗಯಾ BH1 ಭೂಮಿಗೆ ಅತ್ಯಂತ ಸಮೀಪ ಇರುವ ಮೊದಲ ಕಪ್ಪು ಕುಳಿಯಾಗಿದೆ. ಅದು ಗಯಾ BH1. ಇದು ಭೂಮಿಗೆ ಅತ್ಯಂತ ಸಮೀಪ ಇರುವ ಮೊದಲ ಕಪ್ಪು ಕುಳಿಯಾಗಿದೆ. ಅದೇ ರೀತಿ ಇದು ಒಫಿಯುಚಸ್ ನಕ್ಷತ್ರಪುಂಜದಲ್ಲಿ ಸುಮಾರು 1000 ಬೆಳಕಿನ ವರ್ಷಗಳ ದೂರದಲ್ಲಿದೆ. ಎಷ್ಟು? 1000. ಕಪ್ಪು ಕುಳಿಯ ಬಗ್ಗೆ ಮಾಹಿತಿ ನೋಡೋದಾದರೆ ಬೃಹತ್ ನಕ್ಷತ್ರಗಳು ತಮ್ಮ ಜೀವನ ಚಕ್ರಗಳ ಕೊನೆಯಲ್ಲಿ ಕುಸಿದಾಗ ನಾಕ್ಷತ್ರಿಕ ದ್ರವ್ಯರಾಶಿ ಕಪ್ಪು ಕುಳಿಗಳು ರೂಪುಗೊಳ್ಳುತ್ತವೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸಾಕ್ಷಿ ಮಲಿಕ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಕುಸ್ತಿ. ಭಾರತೀಯ ಕುಸ್ತಿಪಟು ಒಲಿಂಪಿಕ್ ಪದಕ ವಿಜೇತ ಸಾಕ್ಷಿ ಮಲಿಕ್ ಅವರು ಟೈಮ್ಸ್ ನಿಯತಕಾಲಿಕ ಪ್ರಕಟಿಸಿರುವ 2024ರ 100 ಅತ್ಯಂತ ಪ್ರಭಾವಿ ವ್ಯಕ್ತಿಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ. ಯಾರು? ಸಾಕ್ಷಿ ಮಲಿಕ್ ಅವರು. ಪಟ್ಟಿಯಲ್ಲಿರುವ ಇತರೆ ಭಾರತೀಯರು ವಿಶ್ವ ಬ್ಯಾಂಕ್ ಅಧ್ಯಕ್ಷ ಅಜಯ್ ಬಂಗಾ, ಬಾಲಿವುಡ್ ನಟಿ ಆಲಿಯಾ ಭಟ್ ಮತ್ತು ಇಂಡೋ-ಬ್ರಿಟನ್ ನಟ ದೇವ್ ಪಟೇಲ್ ಸೇರಿದ್ದಾರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ದ್ರವರೂಪದ ನ್ಯಾನೋ ಯೂರಿಯಾ ತಯಾರಿಸಿದ ವಿಶ್ವದ ಮೊದಲ ದೇಶ ಯಾವುದು? ಯಾವುದು? ದ್ರವರೂಪದ ನ್ಯಾನೋ ತಯಾರಿಸಿದ ವಿಶ್ವದ ಮೊದಲ ದೇಶ ಭಾರತ. ನೋಡೋಣ. ಇಫ್ಕೋ ಸಂಸ್ಥೆಯ ಸಹಯೋಗದಡಿ ದ್ರವರೂಪದ ನ್ಯಾನೋ ಯೂರಿಯಾ ಪ್ಲಸ್ ತಯಾರಿಕೆಯನ್ನು ಆರಂಭಿಸಿರುವುದು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಯಾವ ಸಂಸ್ಥೆ? ಇಫ್ಕೋ ಸಂಸ್ಥೆ. ಅದೇ ರೀತಿ ಈ ನ್ಯಾನೋ ಯೂರಿಯಾದ ಸುಧಾರಿತ ಮಾದರಿಯಾಗಿದೆ. ಇದರಲ್ಲಿ 16% ಸಾರಜನಕ ಅಂಶ ಇದ್ದು ಬೆಳವಣಿಗೆ ನಿರ್ಣಾಯಕ ಹಂತದಲ್ಲಿ ಬೇಕಾದ ಅಗತ್ಯ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಇದು ಮುಂದಿನ 3 ವರ್ಷ ಇಫ್ಕೋ ಇದನ್ನು ತಯಾರಿಸಲಿದೆ ಎಂದು ತಿಳಿಸಲಾಗಿದೆ. ಯಾವುದು? ಇಫ್ಕೋ ಜೊತೆ ಕೇಂದ್ರ ಸರ್ಕಾರ. ಅದೇ ರೀತಿ ಈ ಗೊಬ್ಬರವು ಮಣ್ಣಿನ ಆರೋಗ್ಯವನ್ನು ಕಾಪಾಡುವ ಜೊತೆಗೆ ರೈತರಿಗೆ ಲಾಭದಾಯಕವಾಗಿರಲಿದೆ. ಇಫ್ಕೋ ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್ ಇಫ್ಕೋ ಇದು ವಿಶ್ವದ ಮೊದಲನೇ ನ್ಯಾನೋ ಯೂರಿಯಾ ದ್ರವವನ್ನು ಪರಿಚಯಿಸಿತು. ಇದು ಭಾರತದ ಅತಿದೊಡ್ಡ ಸಹಕಾರಿ ಸಂಘಗಳಲ್ಲಿ ಒಂದಾಗಿದೆ. ಯಾವುದು? ಸಹಕಾರಿ ಸಂಘಗಳಲ್ಲಿ ಇಫ್ಕೋ ಕೂಡ ಒಂದಾಗಿದೆ. ಇದು ಸಂಪೂರ್ಣವಾಗಿ ಭಾರತೀಯ ಸಹಕಾರಗಳ ಒಡೆತನದಲ್ಲಿದೆ. ಅದೇ ರೀತಿ ಇದು ಸ್ಥಾಪನೆ ಯಾವಪ್ಪ ಆಯ್ತಂದರೆ ಇದು 1967ರಲ್ಲಿ 1967ನಲ್ಲಿ ಇಫ್ಕೋ ಸ್ಥಾಪನೆಯಾಗಿದೆ. ಇವತ್ತಿನ ಆನ್ಲೈನರ್ ನೋಡೋಣ.
ಇಸ್ರೋ ಸಂಸ್ಥೆಯು ರಾಕೆಟ್ ಇಂಜಿನ್ಗಳಿಗಾಗಿ ಕಾರ್ಬನ್ CC ನಳಿಕೆಯನ್ನು ಅಭಿವೃದ್ಧಿಪಡಿಸಿದೆ. ಯಾವುದೋ ಇಸ್ರೋ. ಅದೇ ರೀತಿಯಾಗಿ ಇಸ್ರೋ ಸಂಸ್ಥೆಯು 2030 ವರ್ಷದಲ್ಲಿ ಶಿಲಾಖಂಡ ರಾಶಿ ಮುಕ್ತ ಜಾಗವನ್ನು ಸಾಧಿಸಲು ನಿರ್ದೇಶಿಸಿದೆ. ಎಷ್ಟರಲ್ಲಿ? 2030ರಲ್ಲಿ. ಅದೇ ರೀತಿಯಾಗಿ IMF ಪ್ರಕಾರ 2024-25ರಲ್ಲಿ ಭಾರತದ GDP ಬೆಳವಣಿಗೆ ಅಂದಾಜು ಎಷ್ಟಪ್ಪ ಅಂತಂದರೆ 6.8%. ಯಾವುದೋ GDP 2024-25 ಪ್ರಕಾರ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಿಮಗೇನಾದರೂ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಮುಂದೆ ಇನ್ನೂ ಹೆಚ್ಚು ಮಾಹಿತಿಯನ್ನು ನೋಡೋಣ. ಯಾರು ನಮ್ಮ ವಾಟ್ಸಪ್ ಗ್ರೂಪಿಗೆ ಆ್ಯಡ್ ಆಗಿಲ್ವೋ ಎಲ್ಲರೂ ಆ್ಯಡ್ ಆಗಿ. ಮುಂದಿನ ವಿಡಿಯೋಲ್ಲೇ ಸಿಗೋಣ. ಓಕೆ, ಬಾಯ್ ಫ್ರೆಂಡ್ಸ್, ಬಾಯ್.